ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಸಿಗದೆ ಬಾಲಕಿ ಸಾವನ್ನಪ್ಪಿಲ್ಲ ಅನ್ನುವಂತಹ ಒಂದು ಸಂಶಯ ಅನುಮಾನ ಈಗ ಮೂಡ್ತಾ ಇದೆ. ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ಸಿಕ್ಕಿದ್ರೆ ಅವಾಂತರಗಳಾಗ್ತಿರ್ಲಿಲ್ವೋ ಏನು, ಆದ್ರೆ ಈ ರೀತಿಯ ಒಂದು ಅನುಮಾನ ಈಗ ಮೂಡ್ತಾ ಇದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದೆ ಬಲಿಯಾದ ಬಾಲಕಿ, ವಡಗೇರ ಗ್ರಾಮದ 7 ವರ್ಷದ ಮರೆಮ್ಮ ಮೃತ ಬಾಲಕಿ. ಕಾಲು ಜಾರಿ ನದಿಗೆ ಬಿದ್ದಿದ್ದ ಬಾಲಕಿ ಮರೆಮ್ಮನ್ನ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಕರ್ಕೊಂಡ್ ಬಂದಿದ್ರು. ಆದ್ರೆ ಸಕಾಲಕ್ಕೆ ಚಿಕಿತ್ಸೆ ಸಿಗದೆ ಸಾವನ್ನಪ್ಪಿರುವಂತಹ ಆರೋಪ ಈಗ ಕೇಳಿ ಬರ್ತಾ ಇದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದೆ ಬಲಿಯಾದ ಬಾಲಕಿ, ವಡಗೇರ ಗ್ರಾಮದಲ್ಲಿ ನಡೆದಿರುವಂತಹ ಒಂದು ಘಟನೆ. ಯಾದಗಿರಿ ಜಿಲ್ಲೆಯ ವಡಗೇರ ಇಲ್ಲಿ ನಡೆದಿರುವಂತಹ ಒಂದು ಘಟನೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡುತ್ತಾರೆ ಪ್ರತಿನಿಧಿ ನಾಗರಾಜ್. ಈಗ ಫೋನ್ ಸಂಪರ್ಕದಲ್ಲಿ. ನಾಗರಾಜ್, ಯಾವ ಊರಿನ ಬಾಲಕಿ, ಯಾವ ಊರಿನ ಆಸ್ಪತ್ರೆಗೆ ಈ ಬಾಲಕಿಯನ್ನು ಚಿಕಿತ್ಸೆಗಾಗಿ ತಗೊಂಡ್ಬಂದಿದ್ರು? ಈಗ ಅಲ್ಲಿನ ಸ್ಥಳೀಯ ಪ್ರತಿನಿಧಿಗಳು ಅಥವಾ ಸಂಬಂಧಪಟ್ಟವರು ಹೇಳೋದೇನು? ಶ್ರೀಪಾದ್, ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಜೋಳದರ್ಗಿ ಗ್ರಾಮದ ಬಾಲಕಿಯನ್ನು ಜಾತ್ರೆ ಅಂತೇಳಿ ಬೆನಕನಹಳ್ಳಿ ಗ್ರಾಮಕ್ಕೆ ಬಂದಿದ್ರು. ಈ ಒಂದು ಸಂದರ್ಭದಲ್ಲಿ ಆ ಭೀಮಾ ನದಿಗೆ ಸ್ನಾನ ಮಾಡೋಕೆ ಅಂತ ಕೆಳಗೆ ಇರ್ತಾರೆ. ಆ ಸಂದರ್ಭದಲ್ಲಿ ಬಾಲಕಿ ಆ ಕಾಲು ಜಾರಿ ಕೆಳಗೆ ಬಿದ್ದ ಸಂದರ್ಭದಲ್ಲಿ ಆಕೆಯನ್ನ ಮೀನುಗಾರರು ರಕ್ಷಣೆ ಮಾಡಿ ತಕ್ಷಣ ಆಕೆಯನ್ನ ಅಲ್ಲಿ ಹತ್ತಿರದಲ್ಲಿರ್ತಕ್ಕಂಥ ಒಂದು ಬೆಂಡೆ ಬೆಂಬಳಿ ಗ್ರಾಮದ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ದಾಖಲಿಸ್ತಾರೆ. ಆದ್ರೆ ಆ ಒಂದು ಸಂದರ್ಭದಲ್ಲಿ ಆಸ್ಪತ್ರೆಯಲ್ಲಿ ವೈದ್ಯರು ಇಲ್ಲದೆ ಇರೋ ಕಾರಣಕ್ಕಾಗಿ ಆ ಬಾಲಕಿಗೆ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ಸಿಗುವುದಿಲ್ಲ. ಹೀಗಾಗಿ ಬಾಲಕಿಯ ಮೃತಪಟ್ಟಿರುವಂತದ್ದು. ಆದ್ರೆ ಆಸ್ಪತ್ರೆಯಲ್ಲಿ ವೈದ್ಯರು ಇಲ್ಲದೆ ಇರೋ ಕಾರಣಕ್ಕಾಗಿ ನರ್ಸ್ ಆ ಬಾಲಕಿಗೆ ಚಿಕಿತ್ಸೆಯನ್ನು ಕೊಡುವಂತ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಆ ಫಲಕಾರಿ ಆಗದೇ ಇರೋ ಕಾರಣಕ್ಕಾಗಿ ಬಾಲಕಿ ಮೃತಪಟ್ಟಿರ್ತಕ್ಕಂಥದ್ದು. ಸದ್ಯ ಈಗ ಬಾಲಕಿಯ ಮರೆಮ್ಮ 7 ವರ್ಷದ ಬಾಲಕಿ ಅಂತ ಗುರುತಿಸಲಾಗಿರ್ತಕ್ಕಂಥದ್ದು. ಸದ್ಯ ಆ ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲು ಮುಟ್ಟಿರುವಂತದ್ದು. ಮತ್ತೊಂದ್ ಕಡೆಗೆ ಆ ಬಾಲಕಿ ಅಲ್ಲಿ ವೈದ್ಯರ ಒಂದ್ ರೀತಿ ನಿರ್ಲಕ್ಷ್ಯ ಅಂತ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ವೈದ್ಯರು ಆಸ್ಪತ್ರೆಯಲ್ಲಿ ಇದ್ದಿದ್ರೆ ಬಾಲಕಿಯನ್ನ ಉಳಿಸ್ಕೊಳ್ಬಹುದಿತ್ತು. ಆದ್ರೆ ಆ ಆಸ್ಪತ್ರೆಯಲ್ಲಿ ವೈದ್ಯರು ಇಲ್ಲದೆ ಇರೋ ಕಾರಣಕ್ಕಾಗಿ ಬಾಲಕಿ ಮೃತಪಟ್ಟಿರುವಂತದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ನಾಗರಾಜ್ ಮಾಹಿತಿಯಾಗಿ. ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಸಿಗದೆ ಬಾಲಕಿ ಸಾವನ್ನಪ್ಪಿಲ್ಲ ಅನ್ನುವಂತಹ ಒಂದು ಸಂಶಯ ಅನುಮಾನ ಈಗ ಮೂಡ್ತಾ ಇದೆ. ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ಸಿಕ್ಕಿದ್ರೆ ಅವಾಂತರಗಳಾಗ್ತಿರ್ಲಿಲ್ವೋ ಏನು, ಆದ್ರೆ ಈ ರೀತಿಯ ಒಂದು ಅನುಮಾನ ಈಗ ಮೂಡ್ತಾ ಇದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದೆ ಬಲಿಯಾದ ಬಾಲಕಿ, ವಡಗೇರ ಗ್ರಾಮದ 7 ವರ್ಷದ ಮರೆಮ್ಮ ಮೃತ ಬಾಲಕಿ. ಕಾಲು ಜಾರಿ ನದಿಗೆ ಬಿದ್ದಿದ್ದ ಬಾಲಕಿ ಮರೆಮ್ಮನ್ನ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಕರ್ಕೊಂಡ್ ಬಂದಿದ್ರು. ಆದ್ರೆ ಸಕಾಲಕ್ಕೆ ಚಿಕಿತ್ಸೆ ಸಿಗದೆ ಸಾವನ್ನಪ್ಪಿರುವಂತಹ ಆರೋಪ ಈಗ ಕೇಳಿ ಬರ್ತಾ ಇದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದೆ ಬಲಿಯಾದ ಬಾಲಕಿ, ವಡಗೇರ ಗ್ರಾಮದಲ್ಲಿ ನಡೆದಿರುವಂತಹ ಒಂದು ಘಟನೆ. ಯಾದಗಿರಿ ಜಿಲ್ಲೆಯ ವಡಗೇರ ಇಲ್ಲಿ ನಡೆದಿರುವಂತಹ ಒಂದು ಘಟನೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡುತ್ತಾರೆ ಪ್ರತಿನಿಧಿ ನಾಗರಾಜ್. ಈಗ ಫೋನ್ ಸಂಪರ್ಕದಲ್ಲಿ. ನಾಗರಾಜ್, ಯಾವ ಊರಿನ ಬಾಲಕಿ, ಯಾವ ಊರಿನ ಆಸ್ಪತ್ರೆಗೆ ಈ ಬಾಲಕಿಯನ್ನು ಚಿಕಿತ್ಸೆಗಾಗಿ ತಗೊಂಡ್ಬಂದಿದ್ರು? ಈಗ ಅಲ್ಲಿನ ಸ್ಥಳೀಯ ಪ್ರತಿನಿಧಿಗಳು ಅಥವಾ ಸಂಬಂಧಪಟ್ಟವರು ಹೇಳೋದೇನು?
ಶ್ರೀಪಾದ್ ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಜೋಳದರ್ಗಿ ಗ್ರಾಮದ ಬಾಲಕಿ ಜಾತ್ರೆ ಅಂತೇಳಿ ಬೆನಕನಹಳ್ಳಿ ಗ್ರಾಮಕ್ಕೆ ಬಂದಿದ್ದಳು. ಈ ಒಂದು ಸಂದರ್ಭದಲ್ಲಿ ಆ ಭೀಮಾ ನದಿಗೆ ಸ್ನಾನ ಮಾಡೋಕೆ ಅಂತ ಕೆಳಗೆ ಇರ್ತಾರೆ. ಆ ಸಂದರ್ಭದಲ್ಲಿ ಬಾಲಕಿ ಆ ಕಾಲು ಜಾರಿ ಕೆಳಗೆ ಬಿದ್ದ ಸಂದರ್ಭದಲ್ಲಿ ಆಕೆಯನ್ನ ಮೀನುಗಾರರು ರಕ್ಷಣೆ ಮಾಡಿ ತಕ್ಷಣ ಆಕೆಯನ್ನ ಅಲ್ಲಿ ಹತ್ತಿರದಲ್ಲಿರ್ತಕ್ಕಂಥ ಒಂದು ಬೆಂಡೆ ಬೆಂಬಳಿ ಗ್ರಾಮದ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ದಾಖಲಿಸ್ತಾರೆ. ಆದ್ರೆ ಆ ಒಂದು ಸಂದರ್ಭದಲ್ಲಿ ಆಸ್ಪತ್ರೆಯಲ್ಲಿ ವೈದ್ಯರು ಇಲ್ಲದೆ ಇರೋ ಕಾರಣಕ್ಕಾಗಿ ಆ ಬಾಲಕಿಗೆ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ಸಿಗುವುದಿಲ್ಲ. ಹೀಗಾಗಿ ಬಾಲಕಿಯ ಮೃತಪಟ್ಟಿರುವಂತದ್ದು. ಆದ್ರೆ ಆಸ್ಪತ್ರೆಯಲ್ಲಿ ವೈದ್ಯರು ಇಲ್ಲದೆ ಇರೋ ಕಾರಣಕ್ಕಾಗಿ ನರ್ಸ್ ಆ ಬಾಲಕಿಗೆ ಚಿಕಿತ್ಸೆಯನ್ನು ಕೊಡುವಂತ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಆ ಫಲಕಾರಿ ಆಗದೇ ಇರೋ ಕಾರಣಕ್ಕಾಗಿ ಬಾಲಕಿ ಮೃತಪಟ್ಟಿರ್ತಕ್ಕಂಥದ್ದು. ಸದ್ಯ ಈಗ ಬಾಲಕಿಯ ಮರಿಯಮ್ಮ 7 ವರ್ಷದ ಬಾಲಕಿ ಅಂತ ಗುರುತಿಸಲಾಗಿರ್ತಕ್ಕಂಥದ್ದು. ಸದ್ಯ ಆ ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲು ಮುಟ್ಟಿರುವಂತದ್ದು. ಮತ್ತೊಂದ್ ಕಡೆಗೆ ಆ ಬಾಲಕಿ ಅಲ್ಲಿ ವೈದ್ಯರ ಒಂದ್ ರೀತಿ ನಿರ್ಲಕ್ಷ್ಯ ಅಂತ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ವೈದ್ಯರು ಆಸ್ಪತ್ರೆಯಲ್ಲಿ ಇದ್ದಿದ್ರೆ ಬಾಲಕಿಯನ್ನ ಉಳಿಸ್ಕೊಳ್ಬಹುದಿತ್ತು. ಆದ್ರೆ ಆ ಆಸ್ಪತ್ರೆಯಲ್ಲಿ ವೈದ್ಯರು ಇಲ್ಲದೆ ಇರೋ ಕಾರಣಕ್ಕಾಗಿ ಬಾಲಕಿ ಮೃತಪಟ್ಟಿರುವಂತದ್ದು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ನಾಗರಾಜ್ ಮಾಹಿತಿಗಾಗಿ. ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಸಿಗದೆ ಬಾಲಕಿ ಸಾವನ್ನಪ್ಪಿಲ್ಲ ಅನ್ನುವಂತಹ ಒಂದು ಸಂಶಯ, ಅನುಮಾನ ಈಗ ಮೂಡ್ತಾ ಇದೆ. ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ಸಿಕ್ಕಿದ್ರೆ ಅವಾಂತರಗಳಾಗ್ತಿರ್ಲಿಲ್ವೋ ಏನು? ಆದ್ರೆ ಈ ರೀತಿಯ ಒಂದು ಅನುಮಾನ ಈಗ ಮೂಡ್ತಾ ಇದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದೆ ಬಲಿಯಾದ ಬಾಲಕಿ. ವಡಗೇರ ಗ್ರಾಮದ 7 ವರ್ಷದ ಮರೆಮ್ಮ ಮೃತ ಬಾಲಕಿ. ಕಾಲು ಜಾರಿ ನದಿಗೆ ಬಿದ್ದಿದ್ದ ಬಾಲಕಿ ಮರೆಮ್ಮನ್ನ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಕರ್ಕೊಂಡ್ ಬಂದಿದ್ರು. ಆದ್ರೆ ಸಕಾಲಕ್ಕೆ ಚಿಕಿತ್ಸೆ ಸಿಗದೆ ಸಾವನ್ನಪ್ಪಿರುವಂತಹ ಆರೋಪ ಈಗ ಕೇಳಿ ಬರ್ತಾ ಇದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದೆ ಬಲಿಯಾದ ಬಾಲಕಿ. ವಡಗೇರ ಗ್ರಾಮದಲ್ಲಿ ನಡೆದಿರುವಂತಹ ಒಂದು ಘಟನೆ. ಯಾದಗಿರಿ ಜಿಲ್ಲೆಯ ವಡಗೇರ ಇಲ್ಲಿ ನಡೆದಿರುವಂತಹ ಒಂದು ಘಟನೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡುತ್ತಾರೆ ಪ್ರತಿನಿಧಿ ನಾಗರಾಜ್. ಈಗ ಫೋನ್ ಸಂಪರ್ಕದಲ್ಲಿ. ನಾಗರಾಜ್, ಯಾವ ಊರಿನ ಬಾಲಕಿ, ಯಾವ ಊರಿನ ಆಸ್ಪತ್ರೆಗೆ ಈ ಬಾಲಕಿಯನ್ನು ಚಿಕಿತ್ಸೆಗಾಗಿ ತಗೊಂಡ್ಬಂದಿದ್ರು? ಈಗ ಅಲ್ಲಿನ ಸ್ಥಳೀಯ ಪ್ರತಿನಿಧಿಗಳು ಅಥವಾ ಸಂಬಂಧಪಟ್ಟವರು ಹೇಳೋದೇನು? ಶ್ರೀಪಾದ್ ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಜೋಳದರ್ಗಿ ಗ್ರಾಮದ ಬಾಲಕಿ ಜಾತ್ರೆ ಅಂತೇಳಿ ಬೆನಕನಹಳ್ಳಿ ಗ್ರಾಮಕ್ಕೆ ಬಂದಿದ್ದಳು. ಈ ಒಂದು ಸಂದರ್ಭದಲ್ಲಿ ಆ ಭೀಮಾ ನದಿಗೆ ಸ್ನಾನ ಮಾಡೋಕೆ ಅಂತ ಕೆಳಗೆ ಇರ್ತಾರೆ. ಆ ಸಂದರ್ಭದಲ್ಲಿ ಬಾಲಕಿ ಆ ಕಾಲು ಜಾರಿ ಕೆಳಗೆ ಬಿದ್ದ ಸಂದರ್ಭದಲ್ಲಿ ಆಕೆಯನ್ನ ಮೀನುಗಾರರು ರಕ್ಷಣೆ ಮಾಡಿ ತಕ್ಷಣ ಆಕೆಯನ್ನ ಅಲ್ಲಿ ಹತ್ತಿರದಲ್ಲಿರ್ತಕ್ಕಂಥ ಒಂದು ಬೆಂಡೆ ಬೆಂಬಳಿ ಗ್ರಾಮದ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ದಾಖಲಿಸ್ತಾರೆ. ಆದ್ರೆ ಆ ಒಂದು ಸಂದರ್ಭದಲ್ಲಿ ಆಸ್ಪತ್ರೆಯಲ್ಲಿ ವೈದ್ಯರು ಇಲ್ಲದೆ ಇರೋ ಕಾರಣಕ್ಕಾಗಿ ಆ ಬಾಲಕಿಗೆ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ಸಿಗುವುದಿಲ್ಲ. ಹೀಗಾಗಿ ಬಾಲಕಿಯ ಮೃತಪಟ್ಟಿರುವಂತದ್ದು. ಆದ್ರೆ ಆಸ್ಪತ್ರೆಯಲ್ಲಿ ವೈದ್ಯರು ಇಲ್ಲದೆ ಇರೋ ಕಾರಣಕ್ಕಾಗಿ ನರ್ಸ್ ಆ ಬಾಲಕಿಗೆ ಚಿಕಿತ್ಸೆಯನ್ನು ಕೊಡುವಂತ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಆ ಫಲಕಾರಿ ಆಗದೇ ಇರೋ ಕಾರಣಕ್ಕಾಗಿ ಬಾಲಕಿ ಮೃತಪಟ್ಟಿರ್ತಕ್ಕಂಥದ್ದು. ಸದ್ಯ ಈಗ ಬಾಲಕಿಯ ಮರಿಯಮ್ಮ 7 ವರ್ಷದ ಬಾಲಕಿ ಅಂತ ಗುರುತಿಸಲಾಗಿರ್ತಕ್ಕಂಥದ್ದು. ಸದ್ಯ ಆ ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲು ಮುಟ್ಟಿರುವಂತದ್ದು. ಮತ್ತೊಂದ್ ಕಡೆಗೆ ಆ ಬಾಲಕಿ ಅಲ್ಲಿ ವೈದ್ಯರ ಒಂದ್ ರೀತಿ ನಿರ್ಲಕ್ಷ್ಯ ಅಂತ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ವೈದ್ಯರು ಆಸ್ಪತ್ರೆಯಲ್ಲಿ ಇದ್ದಿದ್ರೆ ಬಾಲಕಿಯನ್ನ ಉಳಿಸ್ಕೊಳ್ಬಹುದಿತ್ತು. ಆದ್ರೆ ಆ ಆಸ್ಪತ್ರೆಯಲ್ಲಿ ವೈದ್ಯರು ಇಲ್ಲದೆ ಇರೋ ಕಾರಣಕ್ಕಾಗಿ ಬಾಲಕಿ ಮೃತಪಟ್ಟಿರುವಂತದ್ದು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ನಾಗರಾಜ್ ಮಾಹಿತಿಗಾಗಿ.